ಈಗ ಹೇಗಿದ್ದಾನೆ ಗೊತ್ತಾ? ಸಾವು ಗೆದ್ದು ಬಂದಂತ ಪೋರ ಸಾತ್ವಿಕ್. ಅದೇ ಆಟ, ಅದೇ ನಗು, ಅದೇ ತುಂಟತನ. ಸಾತ್ವಿಕ್ನ ಮುಖ ನೋಡಿದ್ರೆ ಈ ಮಗು 20 ಗಂಟೆಗಳ ಕಾಲ ಕೊಳವೆ ಬಾವಿಯಲ್ಲಿ ಸಿಕ್ಕಿ ಹಾಕೊಂಡು ಪಡಬಾರ್ದ ಕಷ್ಟಪಟ್ಟಿರುವ ಮಗು ಇದೇನಾ? ಖಂಡಿತ ಹಂಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾವ ಸುಳಿವು ಕೂಡ ಸಿಗೋದಿಲ್ಲ. ಆ ಮಗು ಮುಖ ನೋಡಿದ್ರೆ ಅತ್ಯಂತ ಆಕ್ಟಿವ್ ಆಗಿದೆ. 20 ಗಂಟೆ ನೀರು ಆಹಾರ ಇಲ್ಲದೆ ಇದ್ರೂ ಕೂಡ ಫುಲ್ ಫೈನ್ ಆಗಿದೆ. ಐಸಿಯುನಲ್ಲೇ ನಗ್ನಗ್ತ ಆಟ ಪಡ್ತಾ ಇದ್ದಾನೆ. ಇವನ ಕಿರುನಗೆ ನೋಡಿಯೇ ಹತ್ತಿರಕ್ಕೂ ಸುಳಿಯದೆ ಪರಾರಿಯಾಗಿದ್ದ ಯಮ ಸದ್ಯ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿರುವಂತಹ ಸಾತ್ವಿಕ್. ಇವನ ಎನರ್ಜಿ ನೋಡಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಾನೆ ವೈದ್ಯರಿಗೆ ಅನ್ನಿಸ್ತಾ ಇಲ್ವಂತೆ. ಎಳನೀರು, ನೀರಿನ ಬಾಟಲಿಯೊಂದಿಗೆ ಆಟ ಆಡ್ತಾ ಇದ್ದಾನಂತೆ ಸಾತ್ವಿಕ್. ಮೃತ್ಯುಂಜಯ ಸಾತ್ವಿಕ್ಗೆ ಸ್ಕ್ಯಾನಿಂಗ್ನಲ್ಲೂ ಕೂಡ ಏನೇನು ಸಮಸ್ಯೆ ಇಲ್ಲ. ಅದೊಂದು ಪವಾಡ, ನಿಜಕ್ಕೂ ಕೂಡ ಪವಾಡ. ಸಾತ್ವಿಕ್ ಮರುಜನ್ಮವನ್ನ ಪಡೆದುಕೊಂಡಿದ್ದಾನೆ, ಸಾವನ್ನೇ ಗೆದ್ದು ಬಂದಿದ್ದಾನೆ, ಮೃತ್ಯುಂಜಯನಾಗಿ ನಮ್ಮ ಮುಂದೆ ನಿಂತ್ಕೊಂಡಿದ್ದಾನೆ. ಈಗ ಆ ಮಗು ಯಾವುದೇ ರೀತಿಯ ನೋಡಿ ಫೀಲಿಂಗ್ಸ್ ಇರೋದಿಲ್ಲ, ಮಕ್ಕಳಿಗೆ ಫೀಲಿಂಗ್ಸ್ ಇರೋದಿಲ್ಲ. ಆದರೆ ಮಗುಗೆ ದೈಹಿಕವಾಗಿ ಗಾಯಗಳಾಗುತ್ತೆ, ದೈಹಿಕವಾಗಿ ಸಾಕಷ್ಟು ರೀತಿಯ ತೊಂದರೆಗಳಿದ್ರೆ ಮಗು ಆ ನೋವಿನಲ್ಲಿ ನರಳುತ್ತೆ ಅಥವಾ ಆಕ್ಟಿವ್ ಆಗಿರೋದಿಲ್ಲ. ಬಟ್ ಈಗ ನೋಡ್ತಾ ಇದ್ರೆ ಮಗು ಅತ್ಯಂತ ಲವಲವಿಕೆಯಿಂದ, ಖುಷಿಯಿಂದ ಅದೇ ತುಂಟ ನಗುವಿನ ಜೊತೆ ಆಟ ಆಡ್ತಾ ಕೂತಿದೆ. ಎಲ್ರಿಗೂ ಕೂಡ ಆಶ್ಚರ್ಯ, ಈ ಮಗುನೇನ 20 ಗಂಟೆಗಳ ಕಾಲ ಕೊಳವೆ ಬಾವಿಲಿ ಇದ್ದಿದ್ದು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ವೈದ್ಯರಿಗೂ ಕೂಡ ಗೊಂದಲ. ಇನ್ನೊಂದು ವೈದ್ಯಕೀಯವಾಗಿ ತಪಾಸಣೆಗೆ ಒಳಪಡಿಸಿದ ನಂತರವೂ ಕೂಡ ಮಗು ಎಲ್ಲಿಯೂ ಗಾಯಗೊಂಡಿದೆ ಅಥವಾ ಏನಾರು ಸಮಸ್ಯೆ ಇದೆ ಅಂದರೆ ಏನೇನೂ ಇಲ್ಲ, ಇದೊಂದು ಪವಾಡ ಅಂತ ಹೇಳಿ ವಿಜಯಪುರ ಜಿಲ್ಲೆಯ ಜನ ನಿನ್ನೆಯಷ್ಟೇ ಘೋಷಣೆಯನ್ನು ಕೂಗ್ತಾ ಸಂಭ್ರಮಿಸಿದ್ದಾರೆ. ಇವತ್ತು ಕೂಡ ಅದು ಪವಾಡ ಅನ್ನೋದು ಮುಂದುವರಿತಾ ಇದೆ. ಮಗುವಿನ ಸಾತ್ವಿಕ್ನ ಈ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಕಂಡು ಬಂದಿಲ್ಲ. ಮಗು ಅತ್ಯಂತ ಲವಲವಿಕೆಯಿಂದಲೇ ಇದೆ, ನಗ್ನಗ್ತಾ ಇದೆ. ಒಂದು ರೀತಿ ಪವಾಡ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನ ಭಾಸವಾದ್ರೂ ಕೂಡ ತಪ್ಪಿಲ್ಲ ಅಂತ ಅನಿಸುತ್ತೆ. ಅದೊಂದು ರೀತಿ ಏನು ಹೇಳ್ತಾರೆ ವೈದ್ಯಾಧಿಕಾರಿಗಳು, ಮಗುವನ್ನು ನೋಡಿದಂಥವ್ರು ಏನು ಹೇಳ್ತಾರೆ ಅಂತ? ಖಂಡಿತ ದಶರಥ, ಈಗ ಸದ್ಯ ಆ ಸಾತ್ವಿಕ್ ಏನಿದಾನೆ ಈ ಇಂಡಿ ಭಾಗ ಅಷ್ಟೇ ಅಲ್ಲ, ವಿಜಯಪುರದಲ್ಲಿ ಬರುವಂತ ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದು ಏನಂದ್ರೆ ಮನೋಭಾವ ಅನಿಸ್ತಾ ಇದೆ ಅಂದ್ರೆ ಒಂದು ಪವಾಡ ಆಗಿದೆ ಅನ್ನುವಂತ ಮಾತು ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ನಿರಂತರವಾಗಿ 20 ಗಂಟೆಗಳ ಕಾಲ ಅಲ್ಲಿ ಕಾರ್ಯಾಚರಣೆ ಕೂಡ ಮಾಡಲಾಯಿತು. ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾತ್ವಿಕನನ್ನ ಬಹಳಷ್ಟು ಸುಗಮವಾಗಿ NDRF ಮತ್ತು SDRF ಮತ್ತು ಅಗ್ನಿಶಾಮಕ ಏನಿದ್ರೆ ಇವರೆಲ್ಲವನ್ನ ಮಗುವನ್ನ ತೆಗೆಯಲಾಗಿತ್ತು. ತದನಂತರ ಆತನನ್ನ ಮೊದಲು ತಾಲೂಕಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಮೂಲಕ ಕರೆತರಲಾಯಿತೆ. ಅಲ್ಲಿಂದ ತಾಲೂಕಾ ವೈದ್ಯಾಧಿಕಾರಿಗಳು ಸಾಕಷ್ಟು ಸಾತ್ವಿಕಿಗೆ ಅಲ್ಲಿ ಚಿಕಿತ್ಸೆಯನ್ನು ನೀಡಿ ಮತ್ತೆ ಹೆಚ್ಚುವರಿಯಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಯಿತು. ಇನ್ನು ಜಿಲ್ಲಾ ಆಸ್ಪತ್ರೆಗೆ ಬಂದ ತಕ್ಷಣ ಅಲ್ಲಿ ಕೂಡ ಆತನನ್ನ ಎಕ್ಸ್ರೇ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಎಲ್ಲವನ್ನ ಮಾಡಿಸಲಾಗುತ್ತೆ. ಆದ್ರೆ ಸಾತ್ವಿಕ ಯಾವುದೇ ರೀತಿಯಾಗಿ ತೊಂದರೆಗಳಿಲ್ಲ ಅನ್ನುವಂಥದ್ದನ್ನ ಕೂಡ ಮಾಹಿತಿಯನ್ನ ಜಿಲ್ಲಾ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಶಿವಾನಂದ್ ಮಾಸಿಯವರು ಕೂಡ ಹೇಳಿರುವಂತದ್ದು. ಸದ್ಯ ಈಗ ಅಲ್ಲಿರುವಂತ ಏನು ಸಾತ್ವಿಕ್ ಏನಿದ್ದಾನೆ ಅದೇ ಬೆಡ್ ಮೇಲೆ ಮಲಗಿದ್ದು ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾನೆ ಮತ್ತು ನಿರಂತರವಾಗಿ ಆ ತಂದೆ ತಾಯಿ ಜೊತೆಗೆ ಯಾವ ರೀತಿಯಾಗಿ ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಬೀಳೋಕ್ಕಿಂತ ಮುಂಚೆ ತಂದೆ ತಾಯಿ ಜೊತೆ ಯಾವ ಪ್ರೀತಿಯಲ್ಲಿ ಒಡನಾಟದಲ್ಲಿ ಇದ್ನೋ ಈಗೂ ಕೂಡ ಅಷ್ಟೇ ನಗ್ನಗ್ತಾ ಆಟವನ್ನ ಆಡ್ತಾ ಇರೋದ್ರಿಂದಾಗಿ ತಂದೆ ತಾಯಿ ಕೂಡ ಅಷ್ಟೇ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಿನ್ನೆ ಏನು ಲಚ್ಚಾನ ಗ್ರಾಮದಲ್ಲಿ ಗ್ರಾಮಸ್ಥರು ಏನಿದ್ರು ಸಾತ್ವಿಕ್ ಬಹಳಷ್ಟು ಹುಷಾರಾಗಿ ಬರ್ಬೇಕು ಕಂದ ಬದುಕಿ ಬಾ ಅಂತ ಹೇಳಿ ಅಲ್ಲಿ ಆರಾಧ್ಯ ದೈವ ಆಗಿರುವಂತಹ ಲಚ್ಚಾನ ಸಿದ್ದಪ್ಪ ಏನಿದ್ದಾನೆ ಆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಕೂಡ ಮಾಡ್ಲಾಗಿತ್ತು. ಇವತ್ತು ಆತ ಸಾತ್ವಿಕ್ ಏನ್ ವಿಶೇಷ ಪೂಜೆ ಆಗಿರ್ಬೋದು, ಈಗಾಗಲೇ ಸಾತ್ವಿಕ್ ಹೊರಗಡೆ ಬಂದಿರೋದ್ರಿಂದಾಗಿ ಆ ಭಾಗದಲ್ಲಿ ಜಾನಪದ ಆಗಿರ್ಬೋದು ಮತ್ತು ಏನು ಭಜನಾ ಪದ ಅಂತೀವಿ ಅಂತಹ ಭಜನಾ ಪದಗಳಲ್ಲಿ ಕೂಡ ಈಗ ಸಾತ್ವಿಕರಿಂದ ಒಂದಿಷ್ಟು ಹಾಡುಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಸದ್ಯ ಈಗ ಜನ ಏನು ಮಾತನಾಡ್ತಾರೆ ಇದೊಂದು ಮಿರಾಕಲ್ ಆಗ್ಬಿಡ್ತು. 20 ಗಂಟೆಗಳ ಕಾಲ ಏನು ಆ ಮಗು ಅಲ್ಲಿಂದ ಹೊರಗಡೆ ಬಂತು, ಆತನ ಉಸಿರಾಟ ಹೇಗಿತ್ತು ಅಥವಾ ಊಟ ಏನೂ ಸೇವಿಸ್ತಾ ಇರೋದ್ರಿಂದ ಬದುಕಿ ಬಂದಿರ್ತದೆ. ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಮತ್ತು ಸಾತ್ವಿಕ್ ಕೂಡ ಬಹಳಷ್ಟು ಏನು ಮೊದ್ಲಿನ ತರ ಯಾವ ರೀತಿಯಾಗಿ ಖುಷಿಯಾಗಿ ಏನು ಆಟ ಆಡ್ಕೊಂಡಿತ್ತು ಮಗು, ಅದೇ ರೀತಿಯಾಗಿ ಇವತ್ತು ಏನು ಮಗು ಬಿಟ್ಟ ಮೇಲೆ ಆಟ ಆಡ್ತಾ ಇರುವಂತ ವಿಡಿಯೋ ಕೂಡ ಸಿಕ್ಕಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಿದ್ದು.